ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಸರ್ಕಾರಿ ಕೆಲಸ ಅಂದರೆ ಆರಾಮ. ಒಮ್ಮೆ ಕೆಲಸ ಸಿಕ್ಕರೆ ಸಾಕು, ಕೆಲಸ ಮಾಡಿದ್ರು ಬಿಟ್ಟರು ತಿಂಗಳಾದರೆ ಸಂಬಳ ಬರುತ್ತೆ ಅನ್ನೋದು ನಮ್ಮೆಲ್ಲರ ತಲೆಯಲ್ಲಿರುವ ಸಾಮಾನ್ಯ ಕಲ್ಪನೆ. ಆದರೆ ಕೇಂದ್ರ ಸರ್ಕಾರ ಈಗ ಈ ಕಲ್ಪನೆಯನ್ನು ಬುಡಮೇಲು ಮಾಡಿದೆ. ಹೌದು, ಕೆಲಸ ಮಾಡಿ ಇಲ್ಲ ಅಂದರೆ ಮನೆಗೆ ನಡೀರಿ ಅನ್ನೋ ಖಡಕ್ ಸಂದೇಶವನ್ನ ಕೇಂದ್ರ ಸರ್ಕಾರ ರವಾನಿಸಿದ್ದು ಭಾರತೀಯ ರೈಲ್ವೆಯಲ್ಲಿ ಈ ಸಂಬಂಧ ಚಾಟಿ ಬೀಸೋದಿಕ್ಕೆ ಆರಂಭಿಸಿದೆ. ಸರಿಯಾಗಿ ಕೆಲಸ ಮಾಡದ, ಭ್ರಷ್ಟಾಚಾರದಲ್ಲಿ ಭಾಗಿಯಾದ ಮತ್ತು ದಕ್ಷತೆ ಇಲ್ಲದ ಹಿರಿಯ ಅಧಿಕಾರಿಗಳನ್ನು ನಿರ್ದಾಕ್ಷಿಣ್ಯವಾಗಿ ಕೆಲಸದಿಂದ ಕಿತ್ತು ಹಾಕಲಾಗ್ತಿದೆ. ಹಾಗಾದ್ರೆ ರೈಲ್ವೆ ಇಲಾಖೆಯಿಂದ ದಿಢೀರಂತ ವಜಾಗೊಂಡ ಆ ಅಧಿಕಾರಿಗಳು ಯಾರು? ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಅಧಿಕಾರಿಗಳಿಗೆ ಕೊಟ್ಟ ವಾರ್ನಿಂಗ್ ಏನು? ಮೋದಿ ಸರ್ಕಾರದ ಈ ಹೊಸ ರೂಲ್ 56J ಅಸ್ತ್ರ ಕೆಲಸ ಮಾಡೋದಾದ್ರೂ ಹೇಗೆ? ಇದರಿಂದ ಜನಸಾಮಾನ್ಯರಿಗೆ ಆಗೋ ಲಾಭ ಏನು? ಇಂದಿನ ವಿಡಿಯೋದಲ್ಲಿ ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಿಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಭಾರತೀಯ ರೈಲ್ವೆ ಇಲಾಖೆ ಈಗ ಭಾರೀ ಶುದ್ಧೀಕರಣಕ್ಕೆ ಕೈ ಹಾಕಿದೆ. ಯಾರು ದಕ್ಷತೆಯಿಂದ ಕೆಲಸ ಮಾಡೋದಿಲ್ವೋ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತಾ ಇದೆ. ಇದೀಗ ಹೊಸದಾಗಿ 6 ಹಿರಿಯ ರೈಲ್ವೆ ಅಧಿಕಾರಿಗಳನ್ನ ಕಡ್ಡಾಯವಾಗಿ ನಿವೃತ್ತಿಗೊಳಿಸಿ ಈ ಮೂಲಕ ಮನೆಗೆ ಕಳುಹಿಸಲಾಗಿದೆ. ಯಾರು ಈ 6 ಅಧಿಕಾರಿಗಳು? ಇವರನ್ನ ವಜಾಗೊಳಿಸಿದ್ಯಾಕೆ? ಉತ್ತರ ರೈಲ್ವೆ, ನೈಋತ್ಯ ರೈಲ್ವೆ, ಆಗ್ನೇಯ, ಕೇಂದ್ರ ರೈಲ್ವೆ ಮತ್ತು ರೈಲ್ವೆ ಬೋರ್ಡ್ನ ಉನ್ನತ ಹುದ್ದೆಯಲ್ಲಿದ್ದ 6 ಹಿರಿಯ ಅಧಿಕಾರಿಗಳನ್ನ ಇಂಡಿಯನ್ ರೈಲ್ವೆ ಎಸ್ಟಾಬ್ಲಿಷ್ಮೆಂಟ್ ಕೋಡ್ನ ರೂಲ್ 1802A ಅಡಿಯಲ್ಲಿ ಕೆಲಸದಿಂದ ತೆಗೆದುಹಾಕಲಾಗಿದೆ. ಕಾರಣ ಇಷ್ಟೇ, ಇವರು ತಮ್ಮ ಜವಾಬ್ದಾರಿಯನ್ನ ಸರಿಯಾಗಿ ನಿಭಾಯಿಸ್ತಾ ಇರಲಿಲ್ಲ. ಇವರ ಪರ್ಫಾರ್ಮೆನ್ಸ್ ತೀರಾ ಕಳಪೆಯಾಗಿತ್ತು. ರೈಲ್ವೆಯಲ್ಲಿ ದಕ್ಷತೆ ಮತ್ತು ಪಾರದರ್ಶಕತೆ ಬಹಳ ಮುಖ್ಯ. ಕೆಲಸ ಮಾಡದವರನ್ನ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ. ಇದು ಉಳಿದ ಎಲ್ಲಾ ಸಿಬ್ಬಂದಿಗೂ ಒಂದು ಸ್ಪಷ್ಟ ಎಚ್ಚರಿಕೆ ಅಂತ ರೈಲ್ವೆ ಸಚಿವಾಲಯ ಕಟ್ಟುನಿಟ್ಟಾಗಿ ಹೇಳಿದೆ. ಪ್ರತಿ 3 ದಿನಕ್ಕೊಬ್ಬ ಅಧಿಕಾರಿ ವಜಾ. ಇದು ಕೇವಲ 6 ಅಧಿಕಾರಿಗಳ ಕಥೆಯಲ್ಲ. ಕೆಲಸ ಮಾಡದ, ಭ್ರಷ್ಟಾಚಾರದಲ್ಲಿ ಮುಳುಗಿದ ಅಧಿಕಾರಿಗಳನ್ನ ಮನೆಗೆ ಕಳುಹಿಸುವ ಕಾರ್ಯಕ್ಕೆ 2017ರಲ್ಲೇ ರೈಲ್ವೆ ಇಲಾಖೆ ಕೈ ಹಾಕಿತ್ತು. ಅದರಲ್ಲೂ 2021ರ ಜುಲೈನಲ್ಲಿ ಅಶ್ವಿನಿ ವೈಷ್ಣವ್ ಅವರು ರೈಲ್ವೆ ಸಚಿವರಾಗಿ ಅಧಿಕಾರ ವಹಿಸಿಕೊಂಡಾದಾಗಿನಿಂದಲೂ ಈ ಶುದ್ಧೀಕರಣ ಅಭಿಯಾನ ಭರದಿಂದ ಸಾಗ್ತಿದೆ. ಪರಿಣಾಮ, ಸಚಿವರು ಬಂದ ಮೊದಲ 16 ತಿಂಗಳಲ್ಲಿ ರೈಲ್ವೆ ಇಲಾಖೆ ಪ್ರತಿ 3 ದಿನಕ್ಕೊಮ್ಮೆ ಓರ್ವ ಭ್ರಷ್ಟ ಅಥವಾ ಕೆಲಸ ಮಾಡದ ಅಧಿಕಾರಿಯನ್ನ ವಜಾಗೊಳಿಸಿದೆ. ಈ ಅವಧಿಯಲ್ಲಿ ಬರೋಬ್ಬರಿ 139 ಅಧಿಕಾರಿಗಳಿಗೆ ಕಡ್ಡಾಯ VRS ನೀಡಿ ಮನೆಗೆ ಕಳಿಸಿದ್ರೆ, ಭ್ರಷ್ಟಾಚಾರದಲ್ಲಿ ಸಿಕ್ಕಿಬಿದ್ದ 38 ಅಧಿಕಾರಿಗಳನ್ನ ಸೇವೆಯಿಂದಲೇ ಕಿತ್ತು ಹಾಕಲಾಗಿದೆ. ಉದಾಹರಣೆಗೆ, ಹೈದರಾಬಾದ್ನಲ್ಲಿ 5 ಲಕ್ಷ ರೂಪಾಯಿ ಮತ್ತು ರಾಂಚಿಯಲ್ಲಿ 3 ಲಕ್ಷ ರೂಪಾಯಿ ಲಂಚ ಪಡಿತಾ ಇದ್ದಾಗ CBI ಬಲೆಗೆ ಬಿದ್ದ 2 ಉನ್ನತ ಅಧಿಕಾರಿಗಳನ್ನ ರಾತ್ರೋರಾತ್ರಿ ಕಿತ್ತೊಗೆಯಲಾಗಿದೆ. ರೈಲ್ವೆ ಸಚಿವರ ಖಡಕ್ ವಾರ್ನಿಂಗ್: ಕೆಲಸ ಮಾಡಿ ಇಲ್ಲ ಮನೆಗೆ ನಡೀರಿ. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಈ ಹಿಂದೆ ಎಲ್ಲ ವಲಯಗಳ ಜನರಲ್ ಮ್ಯಾನೇಜರ್ಗಳ ಜೊತೆ ನಡೆಸಿದ ಮೀಟಿಂಗ್ನಲ್ಲಿ ಪರ್ಫಾರ್ಮ್ ಆರ್ ಟೇಕ್ ರೆಸ್ಟ್ ಎಟ್ ಹೋಮ್ ಅಂದರೆ ಸರಿಯಾಗಿ ಕೆಲಸ ಮಾಡಿ, ಇಲ್ವೇ VRS ತಗೊಂಡು ಮನೆಯಲ್ಲಿ ಆರಾಮಾಗಿ ರೆಸ್ಟ್ ಮಾಡಿ ಅಂತ ನೇರವಾಗಿ ವಾರ್ನಿಂಗ್ ಕೊಟ್ಟಿದ್ರು. ಸರ್ಕಾರವು ರೂಲ್ 56J ಎಂಬ ನಿಯಮವನ್ನು ಬಳಸಿ 50 ವರ್ಷ ಮೇಲ್ಪಟ್ಟ ಅಧಿಕಾರಿಗಳ ಪರ್ಫಾರ್ಮೆನ್ಸ್ ಅನ್ನ ರಿವ್ಯೂ ಮಾಡ್ತಿದೆ. ಯಾರು ಆಕ್ಟಿವ್ ಆಗಿಲ್ವೋ ಅಂಥವರಿಗೆ 3 ತಿಂಗಳ ನೋಟಿಸ್ ಅಥವಾ 3 ತಿಂಗಳ ಅಡ್ವಾನ್ಸ್ ಸಂಬಳ ಕೊಟ್ಟು ಕಡ್ಡಾಯವಾಗಿ ರಿಟೈರ್ ಮಾಡಲಾಗ್ತಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೊರೆ ಹೋದ ರೈಲ್ವೆ ಇಲಾಖೆ ಕೇವಲ ಅಧಿಕಾರಿಗಳನ್ನು ತೆಗೆದುಹಾಕೋದಷ್ಟೇ ಅಲ್ಲ, ತಂತ್ರಜ್ಞಾನದ ಮೂಲಕವೂ ಸ್ಮಾರ್ಟ್ ಆಗ್ತಿದೆ. ರೈಲು ಅಪಘಾತಗಳನ್ನು ತಪ್ಪಿಸಲು ಮತ್ತು ನಿರ್ವಹಣೆ ಸುಧಾರಿಸಲು ಈಗ AI ಮತ್ತು ಮಷಿನ್ ಲರ್ನಿಂಗ್ ಅನ್ನು ಬಳಸಲಾಗ್ತಿದೆ. ಮಂಜು ಮುಸುಕಿದ ವಾತಾವರಣದಲ್ಲಿ ಪೈಲಟ್ಗಳಿಗೆ ಸಹಾಯ ಮಾಡಲು ತ್ರಿನೇತ್ರ ಸಿಸ್ಟಮ್, ಚಲಿಸುವ ರೈಲುಗಳಲ್ಲಿ ಚಕ್ರಗಳ ದೋಷ ಪತ್ತೆಗೆ ವೈಲ್ಡ್ ಸಿಸ್ಟಮ್ ಮತ್ತು ಟ್ರ್ಯಾಕ್ ಸಮಸ್ಯೆಗಳನ್ನು ಪತ್ತೆ ಹಚ್ಚಲು MVIS ಕ್ಯಾಮೆರಾಗಳನ್ನು ಅಳವಡಿಸಲಾಗ್ತಿದೆ. ಇದು ರೈಲ್ವೆ ಪ್ರಯಾಣವನ್ನು ಮತ್ತಷ್ಟು ಸುರಕ್ಷಿತಗೊಳಿಸಲಿದೆ. ಒಟ್ಟಿನಲ್ಲಿ ಕೆಲಸ ಮಾಡದಿದ್ರೆ ಉಳಿಗಾಲವಿಲ್ಲ ಎಂಬ ಮೋದಿ ಸರ್ಕಾರದ ಈ ತೀರ್ಮಾನ ಸರ್ಕಾರಿ ವ್ಯವಸ್ಥೆಯಲ್ಲಿ ಹೊಸ ಸಂಚಲನ ಮೂಡಿಸಿದೆ. ಇದು ಭ್ರಷ್ಟಾಚಾರ ಮುಕ್ತ ಮತ್ತು ವೇಗದ ಆಡಳಿತಕ್ಕೆ ಮುನ್ನುಡಿ ಬರೆಯಲಿದ್ಯಾ ಅನ್ನೋದನ್ನು ಕಾದು ನೋಡಬೇಕಿದೆ. ಸ್ನೇಹಿತರೆ, ಕೆಲಸ ಮಾಡದ ಮತ್ತು ಭ್ರಷ್ಟ ಅಧಿಕಾರಿಗಳನ್ನು ಕಡ್ಡಾಯವಾಗಿ ಮನೆಗೆ ಕಳಿಸ್ತಾ ಇರುವ ರೈಲ್ವೆ ಇಲಾಖೆಯ ಈ ದಿಟ್ಟ ಹೆಜ್ಜೆಯ ಬಗ್ಗೆ ನೀವೇನಂತೀರಿ? ಈ ನಿಯಮವನ್ನು ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಗಳಿಗೂ ತರಬೇಕಾ? ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ.
ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮ್ಯಾಟರ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.